ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿರ್ತೀರಂತ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ. ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅಂತ ಹೇಳ್ತೀನಿ. ಸೊ ಬರ್ರಿ ಫ್ರೆಂಡ್ಸ, ಈ ವಿಡಿಯೋದೊಳಗೆ ಏನು ಹೇಳೋದಕ್ಕೆ ಹೊರಟೀನಿ ಅಂತೇಳಿ ನೋಡೋಣ. ಫ್ರೆಂಡ್ಸ, ನಾನಿವಾಗ ಒಂದಷ್ಟು ವಿಷಯಗಳ್ನ ಹೇಳ್ಕೊಳಂಗಿಲ್ಲ, ಒಂದಷ್ಟು ವಿಷಯಗಳ್ನ ಹೇಳ್ಕೊತೀನಿ. ಎಲ್ಲರಿಗೂ ಜೀವನ ಅಂತಂದ್ರೆ ತಾಪತ್ರಯ ಇರೋದನ್ನೇ. ಆದ್ರೆ ಮೇಲಿಂದ ಮೇಲೆ ತಾಪತ್ರಯಗಳು, ಮೇಲಿಂದ ಮೇಲೆ ಏನಾದರೂ ಸ್ವಲ್ಪ ನಷ್ಟಗಳು ಬಂದವಪ್ಪ ಅಂದ್ರೆ ನನ್ನ ಜಗಿನಾಗ ನೀವಾದರೂ ಕೂಡ ಬೇಜಾರು ಮಾಡ್ಕೊತಿದ್ರಿ. ನಾನು ಕೂಡ ಅದೇ ಥರದ ಬೇಜಾರಿಂದ ಇವಾಗಷ್ಟೇ ಹೊರಗಡೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನಡ್ಬರ್ಕ ನಾನು ವಿಡಿಯೋ ಮಾಡೋದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ವಿಡಿಯೋನ ಶುರು ಮಾಡಿಕೊಂಡೆ. ಇವಾಗ ನಿಮ್ಗೊಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಆಯ್ತು ಅಂತೇಳಿ ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ. ಇದು ಮೊಬೈಲ ನನಗೆ ಗಿಫ್ಟ್ ಆಗಿ ಬಂದಿದ್ದು. ಆ್ಯಕ್ಚುಲಿ ನಮ್ಮ ಕುವೆ ಸಿಸ್ಟರ್ ಅವರು ನಮಗೋಸ್ಕರ ಲಾಸ್ಟ್ ಟೈಮು ನನ್ನ ಮೊಬೈಲ್ ಕೆಟ್ಟಿತ್ರಿ. ಆ ಮನೆಗಿದ್ವಿ ನಾವು. ಸೊ ಆವಾಗ ನಮ್ಮ ಅತ್ತೆಯವ್ರದ್ದು ಹಾಸ್ಪಿಟಲ, ಯಜಮಾನ್ರದ್ದು ಹಾಸ್ಪಿಟಲ, ಮತ್ತು ಮನೆ ಬಾಡಿಗೆ ತುಂಬೋದು. ಇಲ್ಲಿಂದ ಹೋದ್ವಿ, ಒಂದಷ್ಟು ಕಿರಿಕಿರಿ ಅದೆಲ್ಲ ಅದಾದ್ಮೇಲೆ ಮೊಬೈಲ್ ಕೆಟ್ಟಿತ್ತು. ಲಗುಟ ಇನ್ನೊಂದು ಹೊಸ ಮೊಬೈಲ್ ತೊಗೊಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಸಿಚುವೇಶನ್ದೊಳಗೆ ನನಗೆ ನಮ್ಮ ಸಿಸ್ಟರ್ ಅವರು ನನಗೆ ಅಮೌಂಟ್ ಹಾಕಿದ್ರು. ಅವ್ರ ಅಮೌಂಟಿಂದ ನಾನು ತೊಗೊಂಡಿರುವಂಥ ಮೊಬೈಲ್ ಇದು ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ. ಇದು ನನಗೆ ಸಾಕಷ್ಟು ಒಳ್ಳೇದು ಮಾಡೈತಿ. ಅವ್ರು ಕೊಟ್ಟಿರುವಂಥ ಅಮೌಂಟು, ಅವರು ಅದು ನನಗೆ ಕೊಟ್ಟಿರುವಂಥ ಆಶೀರ್ವಾದ ಅನ್ಕೋತೀನಿ. ಅವ್ರ ಆಶೀರ್ವಾದದಿಂದ ನನಗೆ ಅವರು ಒಂದು ಒಳ್ಳೆಯ ಮನಸ್ಸಿಂದ ನನಗೆ ಬ್ಲೆಸ್ಸಿಂಗ್ ಮಾಡಿ ಅಮೌಂಟ್ ಹಾಕಿದ್ರು. ಅದರಿಂದ ತೊಗೊಂಡೆ. ಅದಾದ್ಮೇಲೆ ನನಗೆ ಎಲ್ಲನೂ ಒಳ್ಳೇದಾಗ್ತಾನೆ ಹೋಯ್ತು. ಇದು ತೊಗೊಂಡಾದ್ಮೇಲೆ ನನಗೆ ಸಿಲ್ವರ್ ಬಟನ್ ಅವಾರ್ಡು ಕೂಡ ಬಂತು. ಇದ್ರಾಗ ಒಳ್ಳೆಯ ವಿಡಿಯೋಗಳು ಆಗ್ತಾ ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಿ 2 ಲಕ್ಷ 3 ಲಕ್ಷವರೆಗೂ ಕೂಡ ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ಈ ಮೊಬೈಲ ನನಗೆ ಸಾಕಷ್ಟು ನನಗೆ ಹೆಲ್ಪ್ ಮಾಡೈತಿ ಲೈಫ್ನೊಳಗೆ. ಈ ಮೊಬೈಲು ಇದನ್ನು ತೊಗೊಳೋದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಯಾವತ್ತಿಗೂ ಮರೆಯೋದಿಲ್ಲ. ಅವರನ್ನು ನಾನು ದೇವಸ್ಥಾನದಾಗಿಟ್ಟು ನಾನು ಅವರಿಗೆ ದೇವ್ರು ಯಾವತ್ತಿಗೂ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಗಲಿ ರಾತ್ರಿ, ಯಾವಾಗ ನನಗೆ ರಾತ್ರಿ 12 ತಾಸನೇ ನೆನಪಾದ್ರೂ ನಾನು ಅವರಿಗೆ ಒಳ್ಳೇದಲ್ಲಪ್ಪ, ನಮಗವ್ರು ಒಳ್ಳೇದು ಬಯಸಿದಾರ, ನಮಗವ್ರು ಒಳ್ಳೇದನ್ನು ಮಾಡಿದಾರ, ಒಳ್ಳೇದಾಗಲಿ ಇಷ್ಟನ್ನು ಕೂಡ ನಾನು ಬೇಡ್ಕೊತೀನಿ. ಆದ್ರೆ ಇದು ಏನಾಗ್ಬಿಡ್ತಪ್ಪ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಇವಾಗ ನಿಮ್ಗೆ ಪ್ರೂಫಾಗಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ, ಇಲ್ಲಿ ನೋಡ್ರಿ ನನ್ನ ಹತ್ರ ಇವಾಗ 2 ಚಾರ್ಜರ್ ಇದಾವ್ರಿ ಫ್ರೆಂಡ್ಸ್. ಇದು ಏನೈತೆ ನೋಡ್ರಿ, ಇದು ಮೊಬೈಲ್ ಜೊತೆಗೆ ಬಂದಿರುವಂಥ ಸ್ಯಾಮ್ಸಂಗ್ ಮೊಬೈಲ್ದು ಚಾರ್ಜಿಂಗ್ ರೀ ಫ್ರೆಂಡ್ಸ. ಇದು ಒರಿಜಿನಲ್ ಐತಿ. ವೈರ್ ಏನೈತೆ ನೋಡ್ರಿ, ಅದು ಕೆಟ್ಟು ಬಿಡ್ತೀವಿ ಫ್ರೆಂಡ್ಸ್. ವೈರ್ ಕಟ್ ಆದ್ಮ್ಯಾಗ ಅದಕ್ಕೆ ಕಂಪನಿದೇ ವೈರ್ ತರಬೇಕಾಗಿತ್ತು. ಯಜಮಾನ್ರು ಬೇರೆದು ಸಾಧಾರಣ ಇರ್ತಾವ ನೋಡ್ರಿ, ಆ ವೈರ್ ತೊಗೊಂಡ್ಬಂದ್ರು. ಈ ವೈರನ್ನು ಈ ಕಂಪನಿ ಇದಕ್ಕೆ ಹಚ್ಚಿ ನಾನು ಸ್ವಲ್ಪ ದಿನ ಯೂಸ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಒಂದು 2.5-3 ತಾಸಿಗೆ ಆಗ್ತಿತ್ತು. ಅದಾದ್ಮೇಲೆ ಇಡೀ ದಿನ ಚಾರ್ಜಿಂಗ್ ಇಟ್ಟರು ಕೂಡ ಚಾರ್ಜರ್ ಆಗಲಾಗಿತ್ತು. ನಾನು ನಿಮ್ಗೆ ಹೇಳಿದೆ ವಿಡಿಯೋದಾಗ, ಯಾಕೋ ಚಾರ್ಜ್ ಆಗಲಾಗೈತಿ, ಇಡೀ ದಿನನೇ ಇಡಬೇಕಾಗೈತಿ. ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿ ನಾನು ಮತ್ತೆ ಚಾರ್ಜಿಂಗ್ ಹಚ್ಚಕತ್ತೀನಿ, ಇಡೀ ದಿನನೇ ಹೊಂಟೈತೆ ಅಂತೇಳಿ. ಅದು ಯಾಕೋ ಗೊತ್ತಿಲ್ಲ, ಅದು ಚಾರ್ಜಿಂಗೇ ಆಗಲಿಲ್ಲ ಫ್ರೆಂಡ್ಸ್. ನನಗೂ ಅದ್ರ ಬಗ್ಗೆ ಅಷ್ಟು ಇದು ಇರಲಿಲ್ಲ. ಸೊ ಇದು ಆಯಿತು. ಇದಾದ್ಮೇಲೆ ಮತ್ತೆ ಇದು ಚಾರ್ಜಿಂಗ್ ಆಗಲಾಗೈತೆ ಅಂತೇಳಿ ಯಜಮಾನ್ರು ಏನು ಮಾಡಿದ್ರು, ಮೊದಲು ವೈರ್ ತೊಗೊಂಡು ಬಂದಿದ್ರು. ಆಮೇಲೆ ಮತ್ತೆ ಇದು ಗಡ್ಡಿ ಮತ್ತೆ ಇದು ಎರಡನ್ನೂ ಕೂಡ ತೊಗೊಂಡು ಬಂದರು. ಇದಕ್ಕೂ ಒಂದು 2-3 ದಿನ ಸ್ವಲ್ಪ ಚೆನ್ನಾಗಿ ಆದಂಗೆ ಆಯಿತು. ಅದಾದ್ಮೇಲೆ ಮತ್ತೆ ಅದೇ ರಾಗನೇ ಆಯಿತು ಫ್ರೆಂಡ್ಸ್. ಇಡೀ ದಿನ ಚಾರ್ಜಿಂಗ್ ಹಚ್ಚಬೇಕಾಯಿತು. ಅದಕ್ಕೆ ಒಂದೊಂದು ಕಂಪನಿ ಮೊಬೈಲ್ಗಳಿಗೆ ಏನಿರ್ತದೆ ಅಂದರೆ, ಆ ಕಂಪನಿ ಚಾರ್ಜಿಂಗ್ ವೈರು, ಚಾರ್ಜಿಂಗ್ ಗಡ್ಡಿ ಅದಷ್ಟೇ ಯೂಸ್ ಮಾಡಬೇಕು. ನನ್ನ ಚಾರ್ಜಿಂಗು ನಾನು ಇನ್ನೊಬ್ರಿಗೂ ಕೊಡೋಂಗಿಲ್ಲ. ಈ ಥರ ಎಲ್ಲ ಇರ್ತಾವೆ. ಅಂಥದ್ರೊಳಗೆ ಅದು ಗಡ್ಡಿ ಚಲೋ ಇದ್ರೂ ಅದು ವೈರ್ ಎಷ್ಟು ಬಿತ್ತಿತ್ತೆ ಏನೋ ಗೊತ್ತಿಲ್ಲ. ಸೊ ಅದು ಏನೈತಿ ತರಲಿಲ್ಲ. ಹಾಗಾಗಿ ಸಾಧಾರಣ ತೊಗೊಂಡು ಏನಾಗ್ಬಿಡ್ತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಮೊಬೈಲ ಕೆಟ್ಟಂಗೆ ಆಗ್ಬಿಟ್ಟೈತ್ರಿ. ಮೊಬೈಲ್ ಎಲ್ಲೈತಿ, ಮೊಬೈಲ್ ಇದ್ರದ್ದು ಎಲ್ಲೈತಿ, ಇದ್ರದ್ದು ಮೊಬೈಲ್ ಎಲ್ಲೈತಿನೇ ಈ ಮೊಬೈಲ ನೋಡ್ರಿ. ಲಾಸ್ಟ್ ಟೈಮ ಇದು ಬಿದ್ದು ಹೊಡೆದೈತ್ರಿ ಫ್ರೆಂಡ್ಸ್. ಅದಕ್ಕೆ ಟ್ರೈಪಡಿಗೆ ಹಾಕಿನಂದ್ರೆ ಈಗ ಹುಷಾರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮೊಬೈಲ ಹಾಕಿದ ಮ್ಯಾಗ ಅದು ಹಿಂಗೆ ಟಪ್ ಅಂತ ಬೇಡ ಇದೆಲ್ಲ ಹೊಡೆದು ಹೋಯ್ತ್ರಿ ಫ್ರೆಂಡ್ಸ್. ನಾನು 4,000 ಕೊಟ್ಟು ಖರ್ಚು ಮಾಡಿ ಮತ್ತು ಇದನ್ನ ಹಾಕ್ಸ್ಕೊಂಬಂದೆ. ಯಜಮಾನ್ರಿಗೆ ನಾನು ಅವ್ರಿಗೆ ಪ್ರೆಷರ್ ಹಾಕೋಕೆ ಹೋಗಲಿಲ್ಲ. ಅವ್ರದ್ದು ಆ ಕಡೆ ಈ ಕಡೆ ಕಟ್ಟು ಮಾಡೋ ಭಾಳ ಅದಾವ ಅಂತೇಳಿ ಅದಕ್ಕೆ 4,000 ನಾನು ಇನ್ವೆಸ್ಟ್ ಮಾಡಿದ್ದೆ. ಅದಾದ್ಮೇಲೆ ಮತ್ತು ಇದನ್ನು ಕೂಡ ತೊಗೊಂಡು ಬಂದೆ.
ತೋರಿಸ್ತೀನಿ ನಿಮ್ಗೆ ವಿತ್ ಪ್ರೂಫ್ ಏನಾಗಿತ್ತು ಅಂತೇಳಿ. ಬಟ್ ನಂತರ ನೀವು ಯಾರು ಮಾಡಬೇಡ್ರಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡತ್ತೀನಿ ರೀ ಫ್ರೆಂಡ್ಸ. ಇದು ನೋಡ್ರಿ, ಕವರ್ ಬಿಸ್ತೀನಿ ಮೊದಲು. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಚೆನ್ನಾಗಿ ನಿಮಗೆ ಗೊತ್ತಾಗ್ತದೆ ಅಂತೇಳಿ. ಇದು ನೋಡ್ರಿ, ಯಜಮಾನ್ರು ರಿಪೇರಿ ಮಾಡ್ಸ್ಕೊಂಬಂದಿದ್ರು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿರ್ಬೋದು ಫ್ರೆಂಡ್ಸ. ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಕುಂತೈತಿ. ಇಲ್ಲಿ ಈ ಥರ ಬಂದಂಗೆಲ್ಲ ಕಾಣಿಸಕತ್ತದ. ಈ ಥರ ಗ್ಯಾಪ್ ಬಿಟ್ಟೈತಿ. ಯಾಕೆ ಗ್ಯಾಪ್ ಬಿಟ್ಟೈತಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಉಬ್ಬಿ ಬಿಟ್ಟೈತ್ರಿ. ಬ್ಯಾಟ್ರಿ ಏನೈತಿ ನೋಡ್ರಿ, ತೆಗಿಯಕ್ಕೆ ಬರ್ತಾ ಇಲ್ಲ. ಮತ್ತೆ ಏನರ ಮಾಡ್ಕೊಂತೇನಂತೀನಿ. ಇಲ್ಲಿ ಕರೆಕ್ಟ್ ಐತ್ರಿ. ಇಲ್ಲಿ ನಾವು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಐತಿ ನೋಡ್ರಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಐತಿ. ಸೊ ಇಲ್ಲಿ ಫುಲ್ಲು ಉಬ್ಬಿ ಬಿಟ್ಟೈತ್ರಿ. ಇದು ನೋಡ್ತಿರ್ಬೋದು ನೀವು, ವ್ಯತ್ಯಾಸ ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ ನೋಡ್ರಿ. ಇಲ್ಲೆಲ್ಲ ಉಬ್ಬಿ ಬಿಟ್ಟೈತಿ ನಿಮ್ಗೆ. ಇಲ್ಲೇ ನೋಡ್ರಿ, ಅದು ಉಬ್ಬಿ ಈ ಥರ ನೋಡ್ರಿ ಈ ಥರ ಓಪನ್ ಆಗೈತಿ. ನಾನು ಇದನ್ನು ಕವರ್ ಹಾಕಿರೋದ್ರಿಂದ ಅದು ನನಗೂ ಗೊತ್ತಾಗಿಲ್ಲ. ಒಂದಿನ ಏನಾಗ್ಬಿಡ್ತಪ್ಪ ಅಂತಂದ್ರೆ ಇದು ಈ ಥರ ಆಗೈತೆ ನೋಡ್ರಿ ಫ್ರೆಂಡ್ಸ. ನನಗೆ ಅದನ್ನು ಬ್ಯಾಟ್ರಿ ತೆಗಿಯಂಗಿಲ್ಲ, ನನಗೆ ಹೆದರಿಕೆ ಬಂದಂಗೆ ಆಗ್ತದೆ. ಯಾಕಂದ್ರೆ ರಿಸ್ಕ್ ಅದಂಗೆ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ್. ಒಂದೊಂದು ಸರಿ ನಾವು ಚಲೋದು ಮಾಡೋಕೆ ಹೋದ್ರು ಅದು ಒಮ್ಮೆ ನಮ್ಗೆ ಯಾಕೋ ಇದರ ಆಗಕತ್ಬಿಟ್ಟೈತಿ ಒಂದೊಂದು ಟೈಮ್ದೊಳಗೆ. ಸೊ ಬ್ಯಾಡ, ಈಗ ಇಷ್ಟೇ ನಡೆದೈತಿ. ಹಾಗಾಗಿ ಇದನ್ನ ಇಷ್ಟೇ ಹಾಕ್ಬಿಡಮಂತ ಇದನ್ನು ಈ ಥರ ಇದು ಒಮ್ಮಿದೊಮ್ಮಲೆ ಬ್ಯಾಟ್ರಿ ಉಬ್ಬಿ ಬಿಡ್ತ್ರಿ. ಒಟ್ಟ ಚಾರ್ಜ್ ಆಗಲಾಗಿತ್ತು. ಮೇನ ಈ ಥರ ನಾನು ಸ್ಕ್ರೀನ್ ಓಪನ್ ಮಾಡಿ ಪಾಸ್ವರ್ಡ್ ಹಾಕ್ಬೇಕಂದ್ರೂ ಸ್ಕ್ರೀನು ಕೂಡ ಓಪನ್ ಆಗಲಾಗಿತ್ತು ರೀ. ನಾ ಎಷ್ಟು ಟಚ್ ಮಾಡಿದ್ರು ಬರೀ ಬ್ರೈಟ್ನೆಸ್ ಕಾಣಿಸ್ತಿತ್ತು, ಬಟ್ ಫುಲ್ ಓಪನ್ನೇ ಆಗಲಾಗ್ಬಿಟ್ಟಿತ್ತು ರೀ. ಯಾಕಂದ್ರೆ ನನಗೆ ಒಟ್ಟು ಸ್ಕ್ರೀನ್ ವರ್ಕನೇ ಆಗಲಾಗಿತ್ತು ರೀ. ಮೊನ್ನೆ ಕೊಟ್ಟು ಹಾಕ್ಸಿನಿ 4,000 ರೂಪಾಯಿ ಕೊಟ್ಟು. ಮತ್ತು ಅವ್ರು ಒರಿಜಿನಲ್ ಹಾಕಿರೋ ಡುಪ್ಲಿಕೇಟ್ ಹಾಕಿರೋ ಗೊತ್ತಿಲ್ಲ. ಒಟ್ಟು ಸ್ಕ್ರೀನ್ ಓಪನ್ ಆಗಲಾಗಿತ್ತು, ಚಾರ್ಜಿಂಗೂ ಆಗಲಾಗಿತ್ತು. ಸೊ ಫ್ರೆಂಡ್ಸ, ಆ ಥರ ಆಯಿತು. ಆ ಟೈಮ್ದಾಗ ಊರಿಂದ ಅವ್ವ ಮತ್ತು ಅಕ್ಕ ಎಲ್ಲರೂ ಕೂಡ ಬಂದಿದ್ರಿ. ಅವ್ರು ಬಂದ್ಮ್ಯಾಗ ವಿಡಿಯೋಗಳು ತೊಗೊಂಡಿದ್ದೆ ನಾನು. ಇನ್ನೂ ಒಂದು 5-6 ಲಾಗ್ ಆಗಷ್ಟು ವಿಡಿಯೋಗಳು ಇದ್ರೊಳಗೆ ಇದಾವ್ರಿ ಫ್ರೆಂಡ್ಸ್. 5-6 ಲಾಗ್ ಆಗಷ್ಟು ವಿಡಿಯೋಗಳು ಇದ್ರೊಳಗೆ ಇದಾವ. ಬಟ್ ಒಂದು ವಿಡಿಯೋ ಅಷ್ಟೇ ನಾನು ಪ್ರೈವೇಟಿಗೆ ಹಾಕಿಟ್ಟಿದ್ದೀನಿ ರೀ. ವಿಡಿಯೋನ ಎಡಿಟ್ ಮಾಡಿ ಪ್ರೈವೇಟಿಗೆ ಹಾಕಿಟ್ಟಿದ್ದೆ. ಅಂದ್ರೆ ನನಗೆ 12ವರೆಗೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ರಾತ್ರಿ 7-7:30 ಅಪ್ಲೋಡ್ ಮಾಡ್ತೀನಿ. ಕೆಲವೊಮ್ಮೆ ಯಾರಾದ್ರೂ ಬಂದುಬಿಟ್ಟಿರ್ತಾರಲ್ಲ, ಹಾಗಾಗಿ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಟೈಮ ಹೆಚ್ಚು ಕಮ್ಮಿ ಆಗಕತ್ಬಿಟ್ಟೈತಿ. ಆ ಮನೆಗಿದ್ದಾಗ ಅಷ್ಟು ಫೋಕಸ್ ಕೊಟ್ಟು ಟೈಮಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಿದ್ದೆ, ಒಬ್ಬಳೇ ಇರ್ತಿದ್ದೆ. ಬಟ್ ಇಲ್ಲೆಲ್ಲ ಅವರು ಇವ್ರು ಯಾರಾದ್ರೂ ಬರ್ತಿರ್ತಾರೆ, 2 ಮಾತು ಹೆಚ್ಚಿಗೆ ಮಾತಾಡಿದ್ರಾಗ ಟೈಮೇ ಹೋಗ್ಬಿಡಕತ್ತೈತಿ. ಹಾಗಾಗಿ ಸ್ವಲ್ಪ ಟೈಮ್ ಸೇರಿ ವಿಡಿಯೋ ಹಾಕಲಾಗಿನ ಖಂಡಿತ ಅದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ನಾನೇನು ಮಾಡ್ತೀನಿ ರೀ, ಮೊನ್ನೆ ಯುಗಾದಿ ಹಬ್ಬ ಆದ್ಮ್ಯಾಗ ಮತ್ತು ಇದಕ್ಕೇನೈತಿ, ಈ ಬ್ಯಾಟ್ರಿಗೆ ಇದಕ್ಕೆ 4,000 3,500 ಅಂತ ಹೇಳ್ತಿದ್ದಾರೆ. ನಮ್ಮ ಯಜಮಾನ್ರು 1,200ಕ್ಕೆ ಬರ್ತದಂತ ಹೇಳ್ಯಾರ ಅಂತಂದ್ರು. ಅದು ಕಂಪನಿದಲ್ಲ ಫ್ರೆಂಡ್ಸ. ಅದು ಹಾಕಿದ ಮೇಗೂ ಅದು ಎಷ್ಟು ದಿನ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನನಗೆ ಮೇನ್ ಆಗಿ ನನಗೆ ಮೊಬೈಲ್ ಕಡೆ ಹೆಚ್ಚಿಗೆ ಫೋಕಸ್ ಕೊಡ್ಬೇಕಾಗೈತಿ. ನನಗೆ ಒಂದು 4 ದುಡ್ಡು ಬರ್ತದ, 4 ದುಡ್ಡು ಗಳಿಸ್ತೀನಿ ಅಂದ್ರೆ ಅದು ಈ ಮೊಬೈಲ್ನಿಂದ. ಇದಕ್ಕೆ ನಾನು ಇನ್ವೆಸ್ಟ್ ಮಾಡಲೇಬೇಕಾಗಿರುವಂಥ ಸಂದರ್ಭ. ಸೊ ನಾನು ವಿಚಾರ ಮಾಡಿದೆ, ಮೊನ್ನೆ 4,000 ಹಾಕೀನಿ, ಮತ್ತು ಕವರನ್ನು ಕೂಡ ಆಯಿತು, ಬ್ಯಾಲೆನ್ಸ್ ಹಾಕೊಂಡಿದ್ದೀನಿ 3 ತಿಂಗಳದ್ದು. ಜೊತೆಗೆ ಮತ್ತು ಈಗ 1,200 ರೂಪಾಯಿದು ಗ್ಯಾರಂಟಿ ಇಲ್ಲ. ಮತ್ತು ಒರಿಜಿನಲ್ ತೊಗೊಳಕೋರ 3,500-4,000 ಈ ಥರ ಹೇಳ್ತಾರೆ. ಮತ್ತು ಸ್ಕ್ರೀನನ್ನು ಕೂಡ ನನಗೆ ವರ್ಕ್ ಒಂದು ಆಗಲಾಗಿತ್ತು. ನಾನು ಅದನ್ನು ಮೊಬೈಲ್ ಅಂಗಡಿಗೆ ತೊಗೊಂಡು ಹೋಗಿ ತೋರಿಸೋ ಉದ್ದೇಶ ಅದಾಗಿತ್ತು. ಸ್ಕ್ರೀನೇ ವರ್ಕ್ ಆಗಲಾಗಿತ್ತು. ನಾನು ಮೊನ್ನೆ 4,000 ಕೊಟ್ಟಿನಿ, ಮತ್ತು ಸ್ಕ್ರೀನ್ ವರ್ಕ್ ಆಗಲಾಗಿತ್ತು ಅಂತೇಳಿ ಅಂಗಡಿಗೆ ತೊಗೊಂಡು ಹೋದ್ಮ್ಯಾಗ ಈ ವಿಷಯ ಗೊತ್ತಾಯ್ತು. ಚಾರ್ಜಿಂಗ್ ನೀವು ಬೇರೆದು ಯೂಸ್ ಮಾಡಿರಿ, ಹಾಗಾಗಿ ಅದು ನಿಮ್ಮ ಬ್ಯಾಟ್ರಿ ಉಬ್ಬೈತಿ. ನೀವು ಅದನ್ನ ಯೂಸ್ ಮಾಡಾಕತ್ರಿ, ಇನ್ನೂ ಅದೇ ಕಂಟಿನ್ಯೂ ಮಾಡಿದ್ರಂದ್ರೆ ನಿಮ್ಗೆ ಅದು ಬ್ಯಾಟ್ರಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರ್ತೈತಿ. ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಹೊಸ ಬ್ಯಾಟ್ರಿ ಹಾಕೋರಿ ಅಂತ ಅವ್ರು ಹೇಳಿ ಕಳ್ಸಿದ್ರಂತ. ಅವಾಗ ಏನೈತಿ, ಅದನ್ನ ಹಂಗೆ ಬಿಟ್ಟಂಗನೇ ಆಯಿತು. ಹೊಸ ತೊಗೊಳೋದು ಇಲ್ಲ, ಇದನ್ನು ರಿಪೇರಿ ಮಾಡ್ಕೊಳೋದು. ರಿಪೇರಿ ಮಾಡಿದ್ರೆ ಮೊದ್ಲಿನಂಗೆ ಬರುತ್ತೋ ಇಲ್ವೋ, ಈ ಥರದ್ದೆಲ್ಲ ವಿಚಾರಗಳು ನನ್ನ ತಲೆ ಕೊರೆಯ ಕತ್ತಿಬಿಟ್ಟಿದ್ವಿ ರೀ. ಹಾಗಾಗಿ ನಾನು ಒಂದು ಸ್ವಲ್ಪ ದಿನ ಹೋಗಲಕ್ಕ ನೋಡ ನಿಂದ್ರು. ನನಗೂ ಯಾಕೋ ಮೈಂಡ್ ಸಾಕಷ್ಟು ಪ್ರೆಷರ್ ಮತ್ತು ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಟ್ಟಿತ್ತು ಕೆಲವೊಂದಿಷ್ಟು ನನ್ನ ಪರ್ಸ್ನಲಿ ವಿಷಯಗಳಿಂದ. ಹಾಗಾಗಿ ಹೋಗಲಕ್ಕ ಸ್ವಲ್ಪ ದಿನ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ಎತ್ತು ಬಿಡು. ಮತ್ತು ವಿಡಿಯೋ ಮಾಡೋದು ಅದೆಲ್ಲನೂ ಏನೂ ₹1 ಹುಟ್ಟುತ್ತಪ್ಪ ಅಂತ ಹಂಗೆ ಸಿಗಂಗಿಲ್ಲ ರೀ. ಅದಕ್ಕೆ ಎಫರ್ಟ್ ಹಾಕ್ಲಾರ್ದೆ ಏನೂ ಬರಂಗಿಲ್ಲ. ಹಾಗಾಗಿ ನನ್ನ ಮಕ್ಕಳದು ಮುಂದೆ ಪರೀಕ್ಷೆ ಟೈಮ್ ಬರ್ತಾವೆ, ಅವ್ರ ಕಡೆ ಹೆಚ್ಚಿಗೆ ಫೋಕಸ್ ಕೊಟ್ರಾಯ್ತು, ಅವ್ರ ಕಡೆ ಹೆಚ್ಚಿಗೆ ಲಕ್ಷ್ಯ ಹಾಕಿದ್ರಾಯ್ತು.
ಅಂತೇಳಿ ನಾನು ಅವ್ರ ಕಡೆ ಸ್ವಲ್ಪ ಕಾಳಜಿ ತಗೊಂಡು ನನ್ನ ಬಗ್ಗೆನ ಕೇರ್ ಮಾಡಿಕೊಂಡು ಮನೆ ಕೆಲಸದೊಳಗೆ ಬ್ಯುಸಿ ಆದೆ. ಅದಾದ್ಮೇಲೆ ದಿನ ಈಗ 100 ಬರಲಿ 1000 ಬರಲಿ ದಿನ ಹುಟ್ಟುವಂಥ ರೊಕ್ಕಕ್ಕೆ ಯಾಕೆ ನಾನು ಕಲ್ಲು ಹಾಕೊಂಡು ಕೂತೀನಿ, ನನ್ನ ಕಾಲ ಮೇಲೆ ನಾನೇ ಕಾಲು ಹಾಕೊಂಡು ಹೋಗ್ತೀನಲ್ಲ, ಹೋಲ್ಬಿಡು ಅಂತೇಳಿ ಈಗ ನಮಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿನೇ ಇರೋದ್ರಿಂದ ಸೊ ಎಷ್ಟು ಬರುತ್ತೋ ನನ್ನ ಎಫರ್ಟನ್ನು ನಾನು ಹಾಕೋದಿಕ್ಕೆ ರೆಡಿ ಇದ್ದೀನಿ. ಮೊಬೈಲ್ ನನಗೆ ಸದ್ಯಕ್ಕಿಲ್ಲ, ನನ್ನ ಯಜಮಾನ್ರಿಗೂ ತೊಂದರೆ ಕೊಡೋದಕ್ಕೆ ಹೋಗ್ಲಿಲ್ರಿ ಫ್ರೆಂಡ್ಸ್. ಯಾಕಂದ್ರೆ ಅವ್ರಿಗೂ ಈಗ ಆ ಕಡೆ ಈ ಕಡೆ ಸಾಲ ಆಗೈತಿ, ಸಿಕ್ಕಾಪಟ್ಟೆ ಸಾಲ ಆಗೈತಿ. ಅದನ್ನೆಲ್ಲನೂ ಕೂಡ ಅವರು ನಿಭಾಯಿಸ್ಬೇಕು. ಸೊ ಆಟೋ ನಾನು ಕೂಡ ಒಂಚೂರು ಮನೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅವ್ರಿಗೂ ಫೈನಾನ್ಸಲ್ಲಿ ಸಪೋರ್ಟ್ ಕೊಡ್ತೀನಿ. ಮತ್ತು ನಾನು ಫೈನಾನ್ಸಲ್ಲಿ ಸಪೋರ್ಟ್ ಕೊಡೋದು ಬಿಟ್ಟು ನಂದು ಏನೈತೆ ನೋಡ್ರಿ ಅದನ್ನೆಲ್ಲ ನಾನು ನೋಡ್ಕೊತೀನಿ. ಅವರಿಗೇನು ನಾನು ಕಿರಿಕಿರಿ ಮಾಡೋಕ್ಕೆ ಹೋಗಲ್ಲ. ನಾನೆಲ್ಲ ನೋಡಿದ್ದೀನಿ ಕಣ್ಣಿಲೇನೆ ಹೆಂಗೆ ಪರಿಸ್ಥಿತಿ ಅಂತೇಳಿ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ನಪ್ಪ ಅಂದ್ರೆ ನನ್ನ ಹತ್ರ ಒಂದು ಬಂಗಾರ ಐತ್ರಿ 3 ಗ್ರಾಮ್ದು. ಆ ಬಂಗಾರನ ನಾನು ಹಾಕಿ ನನಗೊಂದಷ್ಟು ಅಮೌಂಟ್ ಬಂದಾದ್ಮ್ಯಾಗ ನಾನು ಮೊಬೈಲ್ ತೊಗೊಳಕ್ಕೆ ಹೋದೆ. ಅದಷ್ಟೇ ಅಮೌಂಟ್ನಾಗ ತೊಗೋಬೇಕಂತೇಳಿ ಹೋಗಿದ್ವಿ ನಮ್ಮ ಯಜಮಾನ್ರು ಎಲ್ಲರೂ ಹೋಗಿದ್ವಿ. ಅದಾದ್ಮ್ಯಾಗ ಅಷ್ಟು ಅಮೌಂಟಿಗೆ ಮೊಬೈಲ್ ನನಗೆ ಯಾಕೋ ಕ್ಯಾಮರಾ ಕ್ವಾಲಿಟಿ ಅದೆಲ್ಲ ಸರಿ ಅಂತ ಅನಿಸ್ಲಿಲ್ಲ. ನಾನು ಇವಾಗ ಜಾಸ್ತಿ ಫೋಕಸ್ ಕ್ಯಾಮರಾ ಮೊಬೈಲ್ ಎಲ್ಲ ಅದ್ರ ಕಡೆ ಸ್ಟೋರೇಜ್ ಇದ್ರ ಕಡೆ ಕೊಡ್ಬೇಕಾಗ್ತೈತಿ. ಸೊ ಹಾಗಾಗಿ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ನಾನು ಮೊಬೈಲನ್ನು ನೋಡ್ತಾ ಇದ್ವಿ. ಬೇರೆ ಕಂಪನಿದೊಳಗೆಲ್ಲ ನಾನು ಕೂಡ ಕೇಳಿದೆ ಫ್ರೆಂಡ್ಸ್. ಬಟ್ ಎಲ್ಲ ಭಾಳ ಸಜೆಷನ್ ಮಾಡಿದ್ದಪ್ಪ ಅಂತಂದ್ರೆ ಅದು ಅಂಗಡಿನಾರಾಗಿರ್ಬೋದು ಮೈದಂದರಾಗಿರ್ಬೋದು ನಾನು ಸ್ಯಾಮ್ಸಂಗನೇ ಸಜೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಸ್ಯಾಮ್ಸಂಗ್ ತೊಗೋಬಾರ್ದಾಗಿತ್ತು ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಕಾಸ್ಟ್ಲಿ ಐತೆ ಅಂತೇಳಿ. ಬಟ್ ಪರವಾಗಿಲ್ಲ ಫ್ರೆಂಡ್ಸ, ಚೆನ್ನಾಗಿನೇ ಬಂತು ಬಿಡ್ರಿ. 3 ವರ್ಷ ಯೂಸ್ ಮಾಡಿದೆ ನಾನು. 3 ವರ್ಷವರೆಗೂ ನನಗೇನೋ ಅದು ಫಾಲ್ಟ್ ಮಾಡಿರಲಿಲ್ಲ. ಬಟ್ ಚಾರ್ಜಿಂಗ್ ನಮ್ಮ ತಪ್ಪಿಂದ ಅದು ಬ್ಯಾಟ್ರಿ ಉಪ್ತು. ನಾವು ಆ ಕಂಪನಿದು ಅದು ತೊಗೊಳಕೇ ಹೇಳ್ಕೊಟ್ಟಿದ್ರಂತ ಅವರು ಅಂಗಡಿಯಾಗ ಹೇಳಿದ್ರು. ಒಂದೊಂದು ಕಂಪನಿ ಮೊಬೈಲ್ಗಳಿಗೆ ಅದೇ ಚಾರ್ಜಿಂಗೇ ಹಚ್ಚಬೇಕು, ನಾವು ಯೂಸ್ ಮಾಡೋ ಚಾರ್ಜ್ ಇನ್ನೊಬ್ರಿಗೆ ಕೊಡಬಾರ್ದು. ಇದು ನೀವು ಕೂಡ ತಿಳ್ಕೊರಿ ಫ್ರೆಂಡ್ಸ್. ನಮ್ಮ ಚಾರ್ಜರ್ ನಾವು ಯಾರಿಗೂ ಕೊಡಕ್ಕೆ ಹೋಗ್ಬಾರ್ದು, ಬೇರೆದವ್ರ ಚಾರ್ಜಿಗೂ ನಮ್ಮ ಮೊಬೈಲ್ ಹಚ್ಚಬಾರ್ದು. ನಾವು ಒಂದು ಗಳಿಗೆ ಪೂರ್ತಿ ವಿಚಾರ ಮಾಡಕ್ಕೆ ಹೋಗ್ತೀವಿ, ಅದು ನಮ್ಗೆ ಇಡೀ ಒಂದು ಇದ್ರೊಳಗನೆ ಪಶ್ಚಾತ್ತಾಪ ಪಡುವಂಥ ಇದು ಬಂದುಬಿಡ್ತೈತಿ. ನಾನು ಮನೆ ಕೂತು ಮಾಡಾಕಿ ಏನಿದ್ರು ಯಜಮಾನ್ರಿಗೆ ನಾನು ಬಾಯ ಹೊಡ್ಯಾಕಿ ನಾನು ಏನೋ 10 ರೂಪಾಯಿ ಮನೆ ಕೂತು ಗಳಿಸ್ತೀನಿ. ಆ ಗಳಿಸಿದ ದುಡ್ಡನ್ನು ಹೊರಗೆ ಹೋಗಿ ಖರ್ಚು ಮಾಡೋದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ. ಹಾಗಾಗಿ ಏನಿದ್ರು ಅವ್ರ ಮೇಲೆ ಡಿಪೆಂಡ್ ಆಗಿ ಕೊಟ್ಟಿರ್ತೀನಿ. ಎಲ್ಲ ಮನೆ ಬಿಟ್ಟು ಹೊರಗೆ ಹೋದ್ರೆ ಎಲ್ಲ ಹುಡ್ಕಾಡಿದ್ರೆ ದೇವರ ಸಿಗ್ತಾನಂತ ನನಗೆ ಬೇಕಾಗಿರುವಂಥದ್ದು ನಾನು ಮಾಡ್ಕೋಬೋದು. ಬಟ್ ಅದು ಸರಿ ಅನ್ಸಂಗಿಲ್ಲ. ಮಕ್ಕಳು ಮನ್ಯಾಗ ಸಣ್ಣವರು, ಸಿಟಿ ಊರು ಎಲ್ಲಂದ್ರಲ್ಲಿ ಹೋಗಕ್ಕೆ ಬರಲ್ಲ, ಸುಮಾರು ಜನ. ಹಾಗಾಗಿ ಮತ್ತು ಮಕ್ಕಳು ಹೇಳ್ಕೊಂಡು ಅವ್ರನ್ನ ನಡೆಸ್ಕೊಂಡು ಒಂದೊಂದು ದಿಕ್ಕಿಗೆ ಒಂದೊಂದು ಥರ ಸಿಗ್ತಾವ್ರಿ. ಇಲ್ಲಂದ್ರು ನಮ್ಮೂರ ಕಡೆ ಒಂದು ಕಡೆ ಹೋದ್ರೆ ಎಲ್ಲ ಮಾರ್ಕೆಟಿಂಗ್ ಅಲ್ಲೇ ಸಿಗ್ಬೋದು, ಒಂದು ಅಂಗಡಿಗೆ ಹೋದ್ರೆ ಎಲ್ಲ ಬೇಕಾಗಿದ್ದ ಬಟ್ಟೆಗಳು ಸಿಗ್ಬೋದು. ಬಟ್ ಇಲ್ಲಿ ಆ ಥರ ಇಲ್ಲ. ಸಿಟಿ ಬದುಕು ಎಲ್ಲ ಗೊತ್ತಿದ್ದವರಿಗೆ ಅರ್ಥ ಆಗುತ್ತಂತ ಅನ್ಕೋತೀನಿ ನಾನು. ಹಾಗಾಗಿ ಬಿಟ್ಟೆ. ಲಾಸ್ಟಿಗೆ ಮತ್ತು ಇದಕ್ಕೆ ವಿಚಾರ ಮಾಡಿದೆ. ಈಗ ಆಲ್ರೆಡಿ ಇದಕ್ಕೆ 4,500 ರೂಪಾಯಿ ಆಗಿಬಿಟ್ಟಿನಿ. ಈಗ ಮತ್ತೆ ಒಳ್ಳೆ ಹಾಕಿ ಅದು ಸರಿ ಬಂದಿಲ್ಲ ಅಂದ್ರೆ ನನ್ನ ರೊಕ್ಕ ಎಲ್ಲ ವೇಸ್ಟ್ ಆಗಿಬಿಡ್ತಾವೆ. ಅಷ್ಟು ನಾನು ರಿಸ್ಕ್ ತೊಗೊಳೋಷ್ಟು ಇದು ಇರಲಿಲ್ಲ. ಏನೂ ಆಗಲ್ಲ, ಕಾಲಿಂದ ಇಲ್ತಾನ ನನಗೆ ದೇವ್ರ ಪುಣ್ಯಲಿಂತ ನನಗೆ ಎಲ್ಲರೂ ಹೆಲ್ಪ್ ಮಾಡ್ಕೋತ ಬಂದರು. ಟ್ರೈಪಲ್ಲಿಂದ ಹಿಡ್ದು ಮೊಬೈಲಿಂದ ಹಿಡ್ದು ನನಗೆ ಗಿಫ್ಟಾಗಿಯೇ ಬಂದೈತಿ. ಅದರಿಂದ ನಾನು ಎಷ್ಟೋ ಮನಿದು ಸಮಸ್ಯೆಗಳನ್ನ ಫೈನಾನ್ಸಲ್ಲಿ ನಿಭಾಯಿಸ್ಕೊಂಡಿದ್ದೀನಿ. ಆದರೆ ಏನೋ ಈ ಸರಿಗೆ ನನ್ನ ಕಡೆಯಿಂದನೇ ಇನ್ವೆಸ್ಟ್ ಮಾಡಬೇಕಾಗಿರುವಂಥದ್ದು ಬಂತಂತೇಳಿ ಸ್ವಲ್ಪ ಬೇಜಾರನ್ನು ಆಯಿತು. ಸ್ವಲ್ಪ ಇರೋದು ಫ್ಯಾಕ್ಟನ್ನು ಕೂಡ ಅರ್ಥ ಆಯಿತು. ಪಾಸಿಟಿವ್ ಆಗಿನೇ ವಿಚಾರ ಮಾಡಿದೆ. ನನ್ನ ಬಂಗಾರನ ಮಾರಿದೆ. ಯಜಮಾನ್ರಿಗೆ ಲೋಡ್ ಹಾಕಬೇಕು ಹೋಗ್ಬಾರ್ದು, ಬೇಡ ಅಂತೇಳಿ. ಸೊ ಇವಾಗೇನೈತಿ, ನನ್ನ ಬಂಗಾರನ ಒಂಚೂರು ಇತ್ತು, ಅದನ್ನು ಮಾರಿದ್ದೆ. ಅದರಿಂದ ಒಂಚೂರು ಅಮೌಂಟ್ ಬಂದು ಮತ್ತು ನನಗೆ ಮೊಬೈಲ್ ತೊಗೊಳಕ್ಕೆ ಹೋದಾಗ ಅಷ್ಟೇ ಅಮೌಂಟ್ನೇ ನನಗೆ ಬರಲಿಲ್ಲ. ಅದಾದ್ಮೇಲೆ ಮತ್ತು ನನಗೇನು ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಬಿತ್ತು. ನಮ್ಮ ತಂಗಿ ಫೋನ್ ಹಚ್ಚಿದ್ನೆ ಮತ್ತು ಅವ್ರ ಕಡೆಯಿಂದ ಅಮೌಂಟ್ ಇಸ್ಕೊಂಡೆ. ಫೋನ್ಪೇ ಮಾಡಿದ್ರು ಅವರು. ಒಂಥರ ಹೆಂಗೆ ಕತ್ಬಿಟ್ಟಿತ್ತಪ್ಪ ಅಂತಂದ್ರೆ ಅವ್ರು ನಮ್ಮವರೇ. ಎನಿ ಟೈಮ್ ಫೋನ್ ಮಾಡಿರಿ ಏನೇ ಇದ್ರು ಅಂತ ನನಗೆ ಭಾಳ ಇದು ಮಾಡ್ತಾರೆ. ಮತ್ತು ನನ್ನ ಯೂಟ್ಯೂಬ್ದಾಗೂ ನನ್ನ ಸ್ನೇಹಿತರು ಕೂಡ ಅಷ್ಟೇ. ಅವ್ರ ಹೆಸರು ತೊಗೋಬೇಕು ತೊಗೋಬಾರ್ದು ಗೊತ್ತಿಲ್ಲ. ತುಂಬ ಜನರು ನನಗೆ ಸಪೋರ್ಟ್ ಮಾಡ್ತೀನಿ. ಅಕ್ಕ ಏನೇ ಪ್ರಾಬ್ಲಮ್ ಇದ್ದರೂ ಫೈನಾನ್ಷಿಯಲಿ ಇರಲಿ ಏನೇ ಇರಲಿ, ನಿಮ್ಗೆ ಏನೇ ನೋವು ಆದರೂ ಕೂಡ ನಮ್ಮ ಹತ್ರ ಹೇಳ್ಕೋರಿ. ನಿಮ್ಗೆ ಟೈಮ್ ಹೋಗ್ಲಿಕ್ಕೆ ನಿಮ್ಗೇನೋ ಮನಸ್ಸಿಗೆ ಏನೋ ಒಂದು ಸಮಸ್ಯೆ ನೋವು ಅಂತ ಬಂದಾಗ ನಮ್ಮ ಹತ್ರ ಶೇರ್ ಮಾಡ್ಕೊಡಿ, ಅದು ಯಾವುದೇ ಇರಲ್ಲಕ್ಕಂತ ಹೇಳ್ತಾರೆ. ಇಂಥ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಯಾಗಿರೋ ಟೈಮ್ದಾಗ ಅಳು ಯಾಕೆ ಬರ್ತೈತಪ್ಪ ಅಂದರೆ ಇಷ್ಟು ಪ್ರೀತಿ ಗಳಿಸ್ಕೊಂಡ್ಬಿಟ್ಟಿನಲ್ಲ ಯೂಟ್ಯೂಬ್ದಾಗ. ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿರೋಂಥ ಸ್ನೇಹಿತರು ಸಿಕ್ಕಿದಾರ ಅನ್ನೋದು ನನಗೆ ಒಂದು ಖುಷಿ ಅಂತ ಅನಿಸ್ತೈತಿ. ಹಾಗಾಗಿ ಸ್ವಲ್ಪ ಕಣ್ಣೀರು ಬರ್ತಾವೆ.
ಒಂದೊಂದು ಟೈಮ್ದಾಗ ಏನಾಗ್ಬಿಡ್ತೈತಪ್ಪ ಅಂದ್ರೆ ನಾವೇನೋ ಒಂದು ರೀತಿಯಿಂದ ಮಾಡೋಕೆ ಹೋಗ್ತೀವಿ, ಅದು ಇನ್ಯಾವುದೇ ರೀತಿಯಾಗಿ ಹೋಗ್ಬಿಡ್ತೈತಿ. ಆ ಥರ ಹೋಗೋದು ಬೇಡ. ಇವಾಗ ನಮ್ಮದು ಅನ್ನೋದೇನು ಸದ್ಯಕ್ಕೆ ನಾವು ಜೀವನ ಮಾಡಕತ್ತಿದ್ವಿ, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರಿ. ಮನೆ ಓಪನಿಂಗ್ ಟೈಮ್ದಾಗೂ ಕೂಡ ಅಷ್ಟೇ. ಮತ್ತು ಈ ಮನ್ಯಾಗ ನಾವು ಬಂದು ನಿಂತೀವಪ್ಪ ಅಂದ್ರೂ ಅದು ನಮ್ಗೆ ಅವ್ರ ದೇವರನ್ನೇ ಅಂತ ಹೇಳ್ತೀನಿ. ಈ ಮನೆ ನಿಂದ್ರೋದಕ್ಕೆ ನಮ್ಗೆ ಯಾರೆಲ್ಲ ಅಮೌಂಟಿನ ಸಹಾಯ ಮಾಡಿದಾರೆ ಯಾವತ್ತಿಗೂ ಅವ್ರ ಮನೆ ಹಾಲು ಉಕ್ಕಿದಂಗೆ ಉಕ್ಕಲಿ. ಒಂದಷ್ಟು ವಿಷಯಗಳು ಹೇಳ್ಕೊಳಂಗಿಲ್ಲ. ಬಟ್ ನಾನು ಅರ್ಥ ಮಾಡ್ಕೊಂಡೆ ಏನಪ್ಪ ಅಂದ್ರೆ ಇಲ್ಲ ಈ ಸರಿ ಏನೇ ಆಗಲ್ಲಕ್ಕ, ಎಲ್ಲರೂ ಅವರು ಹೇಳಿದಾರಂತಂದ್ರೆ ಅದನ್ನು ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದಕ್ಕಂತೇಳಿ ನಾನು ನಾನೇ ಸರಿ ನನ್ನ ಅಮೌಂಟ್ ನಮಗೋಸ್ಕರ ನಾವು ಮಾಡ್ಕೊಡೋದು, ನಮಗೋಸ್ಕರ ಇನ್ನೊಬ್ರು ಕಷ್ಟಪಟ್ಟು ನಮ್ಗೆ ಹೆಲ್ಪ್ ಮಾಡ್ತಿರ್ತಾರಪ್ಪ ಅಂದ್ರೆ ಮತ್ತು ನಮಗೋಸ್ಕರ ನಾವು ಕಷ್ಟಪಟ್ಟು ಯಾಕೆ ಒಂದು ಚಾನ್ಸ್ ತೊಗೋಬಾರ್ದು ಅಂತ ಅನಿಸಿತು. ಆದರೆ ಏನೋ ಒಂಥರ ನೋವಾದಂಗಂತ ಅನಿಸಿತು. ಯಜಮಾನ್ರ ಜೊತೆಗೆ ಇದ್ದರು, ಅವ್ರಿಗೂ ನನಗೆ ಅಮೌಂಟ್ ಕೇಳೋಕೆ ಮನ್ಸು ಬರಲಿಲ್ಲ. ಯಾಕಂದ್ರೆ ನೋಡಕತ್ತೀನಿ ರೀ ನಾನು ಸಿಕ್ಕಾಪಟ್ಟೆ ಸದ್ಯಕ್ಕೆ ಫೈನಾನ್ಸಲ್ಲಿ ಸ್ವಲ್ಪ ಟೈಟ್ ಆಗೈತೆ ಎಲ್ಲ ಥರದಿಂದ ನಾನು. ಹಾಗಾಗಿ ಮತ್ತು ನನ್ನ ಹತ್ರ ಇರೋ ಬಂಗಾರನ ಮಾರಿ ತಂಗಿ ಕಡೆಯಿಂದ ಇಷ್ಟು ಅಮೌಂಟ್ ಇಸ್ಕೊಂಡೆ. ಅವ್ರಿಗೂ ಬಿಡೋದ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೋ ಅಮೌಂಟ್ ಇಸ್ಕೊಂಡೆಲ್ಲ ಏನು ಹೆಂಗಿರುತ್ತಪ್ಪ ರೊಕ್ಕಿಂದು. ನಾವು 10 ರೂಪಾಯಿ ದುಡಿತೀವಿ ಅಂದ್ರೂ 1 ರೂಪಾಯಿನಾದ್ರೂ ನಾವು ಬಾಜುಗೆ ತೆಗೆದು ಇಟ್ಕೋಬೇಕ್ರಿ ಫ್ರೆಂಡ್ಸ್. ಬಟ್ ನಮ್ಮ ಇಲ್ಲಿಂದ ಇಷ್ಟು ದಿನ ತನಕ ಬಂದಿರುವಂಥದ್ದು ಪರಿಸ್ಥಿತಿಗಳು ತೆಗೆದು ಇಟ್ಕೊಳೋ ಥರ ಇರಲಿಲ್ಲ. ಎಲ್ಲನೂ ಈಗ ಮನಿ ಐತಿ ಖರ್ಚು ಐತಿ ಅನ್ನೋ ಥರನೇ ಇತ್ತು. ದೇವರು ಒಂದು ಇಲ್ದಾಗ ಅದು ಇದ್ರೆ ಚಲೋ ಆಯ್ತಪ್ಪ, ಅದಿದ್ರೆ ನಮ್ಮ ಜೀವನ ಚೆನ್ನಾಗಿರ್ತಂತ ಅನ್ಕೊಂಡ್ಬಿಡ್ತೀವಿ. ಅದು ಸಿಕ್ಕಾಗ ಮತ್ತು ಇನ್ನೊಂದು ಯಾವುದೋ ಒಂದು ದೇವ್ರ ಪರೀಕ್ಷೆ ಕೊಟ್ಟು ಬಿಡ್ತಾನ. ಏನೇ ಇರ್ಲಿಕ್ಕೆ ಅದನ್ನು ದಾಟಬೇಕು, ಒಟ್ಟು ನಿಭಾಯಿಸಬೇಕು. ಏನು ಬಂದ್ರೂ ಕೂಡ ಹೆದರಬಾರ್ದು. ಏನು ಬಂದ್ರೂ ಬಂದಿದ್ದು ಬರಲಿ, ದೇವರೇ ನಿನ್ನ ದಯ ಇರಲಿ ಅಂತೇಳಿ ಮುಂದೆ ಹೋಗ್ತಾನೆ ಇರಬೇಕು. ಈ ಥರ ಎಲ್ಲ ಆಗಿ ಯುಗಾದಿ ಹಬ್ಬ ಆದ್ಮೇಲೆ ನಾನು ಹೊಸ ಫೋನ್ ತೊಗೊಂಡಿದ್ದೀನಿ ರೀ. ನಾನು ಏನು ಗ್ಯಾಪ್ ಕೊಟ್ಟನೆ 20 ದಿನ, ಆ ಗ್ಯಾಪ್ ಕೊಟ್ಟು ಶುರು ಏನು ಮಾಡಿದೆ ನೋಡ್ರಿ, ಆವಾಗ ಇನ್ನೊಂದು ಟಾಸ್ಕ್ ತರೋಣ ಅಂತ ಚಾಲು ಆಗಿಬಿಡ್ತು. ನಾನು 2 ಚಾನಲ್ಲು ಈ ಮೊಬೈಲ್ದಾಗ ಅದಾವ್ರಿ. ಈ ಮೊಬೈಲಿಂದ ನಾನು ಒಂದು ಬುಕ್ದಾಗ ಬರೆದಿಟ್ಕೊಂಡಿದ್ದೆ. 2 ಚಾನಲ್ ID, 2 ಚಾನಲ್ ಪಾಸ್ವರ್ಡು, ಪಿನ್ ಎಲ್ಲನೂ ಕೂಡ ಬರೆದಿಟ್ಕೊಂಡಿದ್ದೆ. ನಂದು ಮೇನ್ ಚಾನಲ್ ಏನೈತೆ ನೋಡ್ರಿ, ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್, ಅದು ನಾನು ಅದರೊಳಗೆಲ್ಲ ಪಾಸ್ವರ್ಡ್ ಎಲ್ಲ ಬರೆದಿಟ್ಕೊಂಡಿದ್ದೆ. ಅದನ್ನು ನಾನು ಎಲ್ಲ ಹಾಕಿ ನಾನು ಚಾನಲನ್ನು ಓಪನ್ ಮಾಡಿಕೊಂಡೆ. ಬಟ್ ಇನ್ನೊಂದು ಚಾನಲ್ಲು ಕೂಡ ಓಪನ್ ಮಾಡಕತ್ತೀನಿ, UK ಸವಿತಾ ಚಾನಲ್. ಅದ್ರಾಗ ಯಾವುದೇ ರೀತಿಯಾದಂಥ ವಿಡಿಯೋಗಳು ಬಂದಿಲ್ಲ, ನೋಡ್ತಿರ್ಬೋದು ನೀವು, ಬೇಕಾದ್ರೆ ಚೆಕ್ ಮಾಡಿರಿ. ಬಟ್ ಯಾಕೋ ಓಪನ್ನೇ ಆಗಲ್ಲಾಗೈತ್ರಿ. ಯೂಟ್ಯೂಬ್ ಮೇಲ್ ಕಳ್ಸಿದ್ನೆ, ಎಲ್ಲ ರೀತಿಯಿಂದನೂ ಕೂಡ ಟ್ರೈ ಮಾಡಕತ್ತೀನಿ. ಟೈಮಿಂಗ್ ಬೀಳಕತ್ತೈತಿ. ಪಾಸ್ವರ್ಡ ಮಿಡಲ್ದೊಳಗೆ ಯಾವಾಗೂ ಚೇಂಜ್ ಮಾಡೀನೋ ಏನೋ ಗೊತ್ತಿಲ್ಲ, ಆದ್ರೆ ತಲೆಗಿಲ್ಲ ನನಗಂತ್ರೂ. ಬಟ್ ಅದು ಹಳೆ ಪಾಸ್ವರ್ಡ ಅದ್ರೊಳಗೆ ಬರ್ದಿಟ್ಟಿದ್ದನ್ನು ಹಾಕಕತ್ತೀನಿ, ಅದು ಒಟ್ಟು ತೊಗೊಳವಲ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಕತ್ತೈತಿ. ಇಡೀ ನೈಟ್ ಅಂದ್ರೂ ಒಂದಿನ ನಿದ್ದಿಗಟ್ಟು ಕುಂತು ಅದ್ರ ಜೊತೆಗೆ, ಯಾಕೋ ಅದು ಆಗವಲ್ತು. ಆ ಚಾನಲ್ ಇದ್ರೊಳಗೈತಿ. ನಾ ಆ ಚಾನಲ್ ತೊಗೋಬೇಕು, ಆ ಚಾನಲ್ ನನ್ನ ಕೈ ಸಿಗಬೇಕು. ಇದರಿಂದ 2 ಕಡೆಯಿಂದ ನಂಗೆ ಡಾಲರ್ ಜಮಾ ಆಗಿ ತಿಂಗಳಿಗೆ ಪಗಾರ ಬರ್ಬೇಕಂತ ನಾನು ಅನ್ಕೊಂಡೆ. ಬಟ್ ಅದು ಅದ್ರ ತೊಗೊಂಡೆ ಮೇನ್ ಚಾನಲ್. ಬಟ್ ಇನ್ನೊಂದು ಚಾನಲ್ ಇದ್ರಾಗ ಉಳ್ಕೊಂಡೈತಿ. ಈಗ ಅದು ನನಗೆ ಸಿಗಬೇಕಂದ್ರೆ ಇನ್ನೊಂದು ನನಗೆ ಟಾಸ್ಕ್ ಅಂದ್ರೆ ಇದನ್ನು ರಿಪೇರಿ ಮಾಡ್ಕೋಬೇಕು. ನಾನು ಇದಕ್ಕೂ ಮತ್ತು ನಾನು ಇನ್ವೆಸ್ಟ್ ಮಾಡಬೇಕು. ಸದ್ಯಕ್ಕಂದ್ರೆ ಮಾಡೋಕೆ ಹೋಗಂಗಿಲ್ಲ. ಇನ್ನು ನನ್ನ ಕೈಗೆ ಪಗಾರ ಬರಬೇಕು. ಈ ತಿಂಗಳು ಬರಲ್ಲ, ಮುಂದಿನ ತಿಂಗಳು ಬರ್ತೈತ್ರಿ. ಸೊ ಅದು ಬಂದಾದ್ಮೇಲೆ ನಮ್ಮ ತಂಗಿಗೆ ಇಷ್ಟು ಅಮೌಂಟ್ ತೊಗೊಂಡಿದ್ನೆಲ್ಲ, ಆ ತಂಗಿಗೆ ಅವ್ರ ಅಮೌಂಟ್ ಅವರಿಗೆ ಕೊಟ್ಟನಂದ್ರೆ ನಾನು ಒಂಥರ ರಿಲ್ಯಾಕ್ಸ್ ಆದಂಗೆ ಅಂತ ಅನಿಸ್ತೈತಿ. ಅವ್ರು ಪ್ರೆಷರ್ ಮಾಡಿಲ್ಲ, ಕೊಡುವಂತನೂ ಕೂಡ ಕೇಳಿಲ್ಲ. ಬಟ್ ಆದ್ರೆ ನನ್ನದು ಅನ್ನೋದೊಂದು ಇರ್ತೈತೆ ನೋಡ್ರಿ ಮನುಷ್ಯನೊಳಗೆ. ನನ್ನ ಯಜಮಾನ್ರಿಗೆ ಬೇಡಬಾರ್ದಪ್ಪ ಅನ್ನಂತ ಅಂದ್ಕೊಂಡಿರೋಕೆ ಅವ್ರು ಆ ಟೈಮಿನಾಗ ಹೆಲ್ಪ್ ಮಾಡಿದ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ರಿ ಯಾವ್ರಿಗೆ ಲೆಕ್ಕ ನಾವು 100 ರೂಪಾಯಿ ದುಡಿಲಿ 10 ರೂಪಾಯಿ ದುಡಿಲಿ, ನಮ್ಮದು ನಾವು ಬಾಜಿಗೆ ಇಟ್ಕೋಬೇಕು ನೋಡ್ರಿ ಆಗ್ಬಿಟ್ಟೈತಿ. ಹಾಗಾಗಿ ಎಂಥ ಪರಿಸ್ಥಿತಿ ಹೆಂಗಾಗುತ್ತಲ್ಪ ಜೀವನ ನಮಗೆಲ್ಲ ಕಲಿಸ್ಕೊಡ್ತೈತ್ರಿ ಫ್ರೆಂಡ್ಸ್. ಹಾಗಾಗಿ ಯಾರೇ ಆಗಲ್ಲಕ್ಕೆ ಎಷ್ಟೇ ಇದು ಇದ್ರೂ ಅಮೌಂಟ್ನಾಗ ಪ್ರಾಬ್ಲಮ್ ಇಲ್ಲದೆ ಇದ್ರೂ ಒಂಚೂರು ಅದ್ರ ಎತ್ತಿಡುವಂಥ ರೂಢಿಯನ್ನು ಕಲ್ತ್ಕೋಬೇಕು. ಇವಾಗ ನಾನು ಅದೇ ಮಾಡ್ತಾ ಇದ್ದೀನಿ. ಒಂದಷ್ಟು ಆ ಕಡೆ ಈ ಕಡೆ ನಾನು ಕೂಡ ಅಮೌಂಟನ್ನು ಇನ್ವೆಸ್ಟ್ ಮಾಡತ್ತೀನಿ. ಅದು ನಾನು ಯೂಟ್ಯೂಬ್ ಧೈರ್ಯದ ಮ್ಯಾಗ. ಯೂಟ್ಯೂಬ್ದಾಗ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ, ಶಾರ್ಟ್ಸ್ ವಿಡಿಯೋಗಳು ಹಾಕ್ತೀನಿ. ಇವಾಗಂತೂ ಹೊಸ ಕಾಮಿಡಿ ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮದೇ ಸಪೋರ್ಟ್ ಇತ್ತಂದ್ರೆ ನಾನು ನನ್ನ ಸಾಲವನ್ನು ಹರ್ಕೊಳೋದ್ರೊಳಗೆ ಭಾಳ ದಿವಸ ಹೋಗಂಗಿಲ್ಲ. ನಾನು ಇನ್ನೂ ಹೆಚ್ಚಿನ ಒಂದು ಸ್ಟ್ಯಾಂಡ್ ತೊಗೋತೀನಿ. ನನ್ನ ಅಮೌಂಟಿಂದ ನಾನು ಪಾಸಿಟಿವ್ ಆಗಿ ವಿಚಾರ ಮಾಡೀನಿ. ನಾನು ಸಿಲ್ವರ್ ಬಟನ್ ತೊಗೊತೀನಂದೆ, ತೊಗೊಂಡೆ. ನನ್ನ ಮನೆಗೆಲ್ಲ ಫರ್ನಿಚರ್ ನಾನೇ ಓನ್ ಮಾಡ್ತೀನಿ ಅಂತಂದೆ. ನಾನು ಯೂಟ್ಯೂಬ್ದಿಂದ ಬಂದಿರೋಂಥ ಅಮೌಂಟಿಂದ ಈ ಮನೆ ಫರ್ನಿಚರ್ ಈ ಓನ್ಯಾಗ ಒಂದು ವಸ್ತಿದ್ರೂ ಕೂಡ ನಾನು ಯೂಟ್ಯೂಬ್ದಿಂದ ನಾನು ಗಳಿಸ್ಕೊಂಡು ನಾನು ಈ ಮನೇನ ಫರ್ನಿಚರ್ ಮಾಡ್ಕೊಂಡಿದ್ದೀನಿ. ಅದೊಂದು ಜೀವನದಾಗ ಹೆಮ್ಮೆ ಐತಿ. ಇಡೀ ಲೈಫ್ ಲಾಂಗ್ ನನ್ನ ಮಕ್ಕಳು ಮೊಮ್ಮಕ್ಕಳು ತನಕ ಉಳಿದು ಬಿಡ್ತು.
ಸೊ ನಾನೇನು ಖರ್ಚು ಹಾಳು ಮಾಡಿಲ್ಲ, ಫಾಲ್ತು ವೇಸ್ಟ್ ಮಾಡಿಲ್ಲ. ಏನೇ ಇದ್ರೂ ಒಂದು ಮನೆಗೆ ಮಾಡೀನಿ, ಮನೆಗೆ ಬೇಕು, ಖರ್ಚೈತಿ ಅಂತೇಳಿ ಅಮೌಂಟ್ ಒಂದೊಂದು ಸರಿ ನನ್ನ ಹತ್ರ ಇದ್ರೆ ರಿಕ್ಷಾಕ್ಕೆ ಬಂದೀನಿ. ಯಜಮಾನ್ರು ಕೊಟ್ಟರು ಒಂದೊಂದು ಸರಿ ಇಲ್ಲಿ ಜಾಸ್ತಿ ಗಡ್ಬಡೆ ಕೆಲಸ ಇರ್ಲಿಕ್ಕಪ್ಪ ಅಂತಂದ್ರೆ ಅದೇ ದುಡ್ಡನ್ನು ಉಳಿಸ್ಕೊಂಡು ನನ್ನ ಪಿಲ್ಲುನ್ ಕರ್ಕೊಂಡು ನಡ್ಕೊತ ಬಂದು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಫರ್ನಿಚರ್ ಕೆಲಸ ಮಾಡ್ಕೊಂಡಿದ್ದೀನಿ. ಅದೇ ಥರ ದುಡ್ಡಿದ್ರೆ ರಿಕ್ಷಾಕ್ಕೆ ಬಂದೀನಿ, ದುಡ್ಡು ಇಲ್ದಿದ್ರೆ ನಡ್ಕೊತ ಬಂದೀನಿ. ದುಡ್ಡಿದ್ರೂ ಉಳಿತಾವಪ್ಪ, ಮತ್ತೆ ಇನ್ನೊಂದು ದಿನಕ್ಕೆ ಬರ್ತದೆ ಅಂತೇಳಿ ಮಗನ ಕರ್ಕೊಂಡು ಮಗಳು ಸಾಲಿ ಕಳಿಸಿ, ಮಗಳು 12 ಗಂಟೆಗೆ ಹೋಗ್ತಿದ್ಲು, ಮಗ 12 ಗಂಟೆಗೆ ಮನೆಗೆ ಬರ್ತಿದ್ದ. ಅವನಿಗೆಲ್ಲ ಮಾಡಿಕೊಂಡು ಉಣಿಸಿ ತಿನ್ನಿಸಿ ಒಂದೊಂದು ಸರಿ ಉಂಡು ಬರ್ತಿದ್ದೆ, ಒಂದು ಸರಿ ಉಪವಾಸ ಬರ್ತಿದ್ದೆ. ಅಷ್ಟೆಲ್ಲ ಮಾಡಿಕೊಂಡು ಈ ಮನೆ ಅನ್ನೋದೊಂದು ಮಾಡ್ಕೊಂಡಿದ್ದೀವಿ. ಸಾಲ ಭಾಳ ಐತ್ರಿ. ಮನೆ ಉಳಿಸ್ಕೋಬೇಕು, ಮನೆ ಉಳಿಬೇಕು, ಮಕ್ಕಳಿಗೆ ಒಂದು ಆಧಾರ ಆಗಬೇಕು ಅನ್ನೋದು ನಂದು ಉದ್ದೇಶ. ಹಾಗಾಗಿ ಏನೇ ಇದ್ರೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥದ್ದು ಜೀವನದಾಗ ಒಂದು ಟಾಸ್ಕ್. ಒಂದಾಗನೂ ಒಂದು ಬರ್ತಾನೆ ಇರ್ತಾವೆ. ಯಾವುದಕ್ಕೆ ಆಗಲ್ಲಕ್ಕ ಹೆದ್ರಕ್ಕೆ ಹೋಗ್ಬಾರ್ದು. ಒಂದು ಗಳಿಗೆ ಅನ್ನಿಸ್ತೈತಿ, ನಾನು ನಿಮಗೆ ಹೇಳ್ತೀನಿ, ಬಟ್ ನಾನು ಒಂದೊಂದು ಸರಿಗೆ ಕುಗ್ಗಿ ಬಿಡ್ತೀನಿ. ಬಟ್ ಆದ್ರೂ ಜೀವನ ಒಂದಿನ ಕುಗ್ಗಿ ಮುಕ್ಕೊಂಡಂಗಲ್ಲ, ಮರುದಿನ ನಾವೇ ಹೇಳ್ಬೇಕು, ನಾವೇ ಎಲ್ಲನೂ ನಿಗಿಸ್ಬೇಕು, ಇಷ್ಟು ಹೇಳ್ತೀನಿ. ಹಾಗಾಗಿ ಈ ಸರಿಗೆ ನಾನು ಒಂದು ಡೇರಿಂಗ್ ಮಾಡಿ ಅಮೌಂಟನ್ನು ತೊಗೊಂಡಿದ್ದೀನಿ. ನಾನು ದುಡಿತೀನಿ ಅನ್ನೋ ಒಂದು ಛಲದೊಳಗೆ ಅಮೌಂಟನ್ನು ಹಾಕಿ ಮೊಬೈಲಿಗೆ ಇನ್ವೆಸ್ಟ್ ಹಾಕಿ ತೊಗೊಂಡಿದ್ದೀನಿ. ಒಂದೇನೋ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ರೊಕ್ಕ ಇನ್ವೆಸ್ಟ್ ಮಾಡ್ತಾರೆ, ಅಮೌಂಟ್ ಹಾಕ್ತಾರೆ. ಲಾಭ ಲುಕ್ಷಣೆ ಎದ್ದಿದ್ದೇನೆ, ಎಲ್ಲದಕ್ಕೂ ಲಾಭನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಲಾಭ ಬೇಕೇ ಬೇಕ್ರಿ. ಯಾಕಂದ್ರೆ ನಾನು ತುಂಬ ಒಂದು ಕಷ್ಟದ ವೇಷದೊಳಗೆ ಅದೀನಿ. ಮತ್ತು ಮಕ್ಕಳು ಜವಾಬ್ದಾರಿ ನಿಭಾಯಿಸ್ಬೇಕು, ಮನೆ ನೋಡಿಸ್ಕೋಬೇಕು. ಯಜಮಾನ್ರು ಅವ್ರವ್ರದ್ದು ಆ ಕಡೆ ಈ ಕಡೆ ಅವ್ರಿಗೂ ಸ್ವಲ್ಪ ಕೊಡು ತೊಗೊಂಡು ಅದಾವು, ಅದ್ರೊಳಗೆ ಅವ್ರು ಬ್ಯುಸಿ ಇರ್ತಾರೆ. ನಾನು ಈ ಸಂಸಾರದೊಳಗೆ ಏನೋ ಮಾಡಬೇಕು, ಇಷ್ಟು ದಿನ ಮಾಡ್ಕೊತ ಬಂದೇನಿ. ಮೊದಲೆಲ್ಲ ದುಡಿತಿರ್ಲಿಲ್ಲ, ನಮ್ಮ ಹಳೆ ಮನೆಯಾಗಿರತನ ಆದ್ರೆ ಉಳಿಸ್ತಿದ್ದೆ. ಬಟ್ ಹಳೆ ಮನೆ ಯಾವಾಗ ಬಿಟ್ಟಿವಿ ಆವಾಗ ದುಡಿಯೋಕ್ಕೆ ಶುರುವಾಯಿತು, ಕೈಯಾಗ ಹಣ ಬರೋಕ್ಕೆ ಶುರುವಾಯಿತು, ಅದ್ರ ತಕ್ಕಂಗೆ ಖರ್ಚುಗಳು ಕೂಡ ಶುರುವಾಯಿತು. ನಾನು ತೊಗೊಂಡಿರುವಂಥ ಮೊಬೈಲ ಗ್ಯಾಲಕ್ಸಿ A36 ಚೆನ್ನಾಗಿನೇ ಬರ್ತೈತೆ ಫ್ರೆಂಡ್ಸ್, ಒಳ್ಳೆ ಪ್ರಾಡಕ್ಟನ್ನು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಅನ್ಕೋಬೋದು ಬೇರೆ ಕಂಪ್ನಿ ತೊಗೋಬೋದಾಗಿದ್ರಿ ಅಂತೇಳಿ. ಸುಮಾರು ಜನರು ಕೂಡ ಆಮೇಲೆ ಹೇಳಿದರು. ಬಟ್ ಎಲ್ಲರೂ ಸಜೆಸ್ಟ್ ಮಾಡಿದ್ದು ಅದೇ. ನನಗೇನು ಗೊತ್ತಾಗಲ್ಲ, ಕೈಯಾಗ ದುಡ್ಡು ಇದ್ರು ಅದನ್ನು ಹೆಂಗೆ ಖರ್ಚು ಮಾಡಿಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳತ್ತೀನಿ ನಿಮ್ಗೆ. ನಾನು ಎಷ್ಟು ಸರಿ ಬಡ್ಕೊಂಡೆ, ಅದು ಆಗಲ್ಲಾಗೈತಿ, ಒರಿಜಿನಲ್ ತಂದು ಕೊಡ್ರಿ, ಇಷ್ಟರ ಹೆಲ್ಪ್ ಮಾಡಿರಿ ಅಂತೇಳಿ. ಏನಾಗಲ್ಲ ತಗೋ ಅಂತೇಳಿ ಅವ್ರು ಅದನ್ನು ತಪ್ಪು ಮಾಡಿರೋದ್ರಿಂದ ಇಷ್ಟೆಲ್ಲನೂ ಕೂಡ ನಾನು ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಯಿತು. ಈ ಮೊಬೈಲು ಕೂಡ ನನಗೆ ಇಂಪಾರ್ಟೆಂಟ್ ಐತ್ರಿ ಫ್ರೆಂಡ್ಸ್. ಇದನ್ನು ಯಾವತ್ತೂ ಜೀವನದೊಳಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ನಾನು ಕಾಪಾಡ್ಕೊತೀನಿ. ಸೊ ಹಳೆ ಮೊಬೈಲ್ಗಳನ್ನೂ ಕೂಡ ನಾನು ತೆಗೆದಿಟ್ಟಿದ್ದೀನಿ ರೀ. ಬಟ್ ಈ ಸದ್ಯ ಕೈ ಸಿಗಂಗಿಲ್ಲ, ಅವು ತೆಗೆದಿಟ್ಟಿದ್ದೀನಿ. ನನಗೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡಿದು, ಫಸ್ಟ್ ಪೇಮೆಂಟ್ ಬಂದಾಗಿಂದ ಹಿಡಿದು, ಸಿಲ್ವರ್ ಬಟನ್ ಬಂದಾಗಿಂದ ಹಿಡಿದು ಏನೇನು ಮೊಬೈಲ್ಗಳು ಅದಾವಲ್ಲ ಇವೆಲ್ಲ ನನ್ನ ಲೈಫ್ನೊಳಗೆ ಭಾಳ ಇಂಪಾರ್ಟೆಂಟು. ಅದ್ರಾಗ ಇದು ನನಗೆ ಮೇನ್ ಇಂಪಾರ್ಟೆಂಟು. ಇದು ನನಗೆ ನಮ್ಮ ಯೂಟ್ಯೂಬ್ ಸಿಸ್ಟರ್ ಅವ್ರದ್ದು ಆಶೀರ್ವಾದ. ಅವ್ರ ಆಶೀರ್ವಾದ ಇದು ನನ್ನ ಜೊತೆಗಿರ್ತಂದ್ರೆ ಅವ್ರ ಆಶೀರ್ವಾದ, ಅವ್ರದ್ದು ಹಾರೈಕೆ ನನ್ನ ಜೊತೆಗಿರುತ್ತೆ ಅನ್ನೋದು ನಂಬಿಕೆ ನನಗೆ. ಇನ್ನೊಂದು ಸ್ವಲ್ಪ ದಿನ ಹೋಲ್ರಿ, ನನಗೂ ಕೈಗೆ ಪಗಾರ ಬರಲಿ, ನಮ್ಮ ತಂಗಿ ಅಮೌಂಟನ್ನು ನಾನು ಕೊಡೋರ್ದು ಕೊಟ್ಟು, ಮತ್ತು ಆಮೇಲೆ ಸಾವಕಾಶಿನ ಮ್ಯಾಗ ಇದನ್ನು ನಾನು ಚಾಲೂ ಮಾಡಿಕೊಂಡು ಇದ್ರೊಳಗೆ ನಾನು ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಇದ್ರಾಗ ಒಂದು ಚಾನಲ್ಲು, ಅದ್ರಾಗ ಒಂದು ಚಾನಲ್ ಆಗ್ತೈತಿ. UK ಸವಿತಾ ಚಾನಲ ನನಗೆ ಬರೋವಲ್ತ್ರಿ. ಏನೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರೂ ನಾನೇ ಎಲ್ಲನೂ ಸಾಲ್ವ್ ಮಾಡ್ಕೋಬೇಕು. ನನಗೆ ಯಾರು ಕೂಡ ಹೇಳೋರು ಇಲ್ಲ. ನಮ್ಮ ಮೈದಂದವರೆಲ್ಲ ಕಲ್ತವ್ರು ಅದಾರ. ಬಟ್ ಇದ್ರ ಬಗ್ಗೆ ಪಾಪ ಅವ್ರಿಗೆ ಒಮ್ಮೆ ಗೊತ್ತಾಗಂಗಿಲ್ಲ. ಯೂಟ್ಯೂಬ್ದಾಗ ಎಷ್ಟೇ ಕಲ್ತವ್ರು ಅದಾರ ಅಂದರೂ ಕೂಡ ಅದನ್ನು ಪ್ರಾಕ್ಟಿಕಲಾಗಿ ಯಾರು ಮಾಡಿರ್ತಾರಲ್ಲ ಅದು ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ, ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ. ಮತ್ತು ನನಗಿನ್ನ ಸೀನಿಯರ್ಸ್ಗಳು ಅಂದ್ರೂ ಕೂಡ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ್. ಇವಾಗೆಲ್ಲ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬಂದುಬಿಟ್ಟವು ಯೂಟ್ಯೂಬ್ದಾಗ. 4 ವರ್ಷಲಿಂದ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬಂದಿರ್ತಾವೆ. ಒಬ್ರದ್ದೊಬ್ರಿಗೆ ಪಟಕ್ಕೆ ನಂಗೆ ಗೊತ್ತಾಗಂಗಿಲ್ಲ. ನಮ್ಮ ಕೈಯಾಗ ಮೊಬೈಲ್ ಇದ್ರೆ ನಮಗೆ ಗೊತ್ತಾಗಂಗಿಲ್ಲ. ಇನ್ನೊಬ್ರಿಗೆ ಹೇಳಿದ್ರು ಹೆಂಗೆ ನನಗೆ ಸೊಲ್ಯೂಷನ್ ಸಿಗುತ್ತೆ ಹೇಳ್ರಿ. ಹಾಕತ್ತೀನಿ. ವಿಡಿಯೋನ ಪೂರ ನೋಡ್ರಿ, ಸಪೋರ್ಟ್ ಮಾಡಿರಿ. ಈ ನಿಮ್ಮ ಪ್ರೀತಿಯ ಸವಿತಾ ಸಿಸ್ಟರ್ ಅಂತ ಅನ್ಕೋರಿ, ಮಗಳು ಅಂತ ಅನ್ಕೋರಿ, ಅಕ್ಕ ತಂಗಿ ಏನೇ ಅನ್ಕೋರಿ, ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ಭಾಳ ಅಗತ್ಯ. ನಿಮ್ಮೆಲ್ಲರ ಒಂದು ಆಶೀರ್ವಾದದ ಜೊತೆಗೆ ರಾಯರ ಆಶೀರ್ವಾದ, ನಮ್ಮನೆ ದೇವರು ಸಿದ್ದರಾಮ ಅಂಬಾಬಾಯಿನ ಆಶೀರ್ವಾದ, ತಂದೆ ತಾಯರ ಹಿರಿಯರ ಆಶೀರ್ವಾದ, ನಮ್ಮ ಯಜಮಾನರು ಸಪೋರ್ಟ್ ಇರಲಿ ಬಿಡಲಿ. ಅವರು ಕೂಡ ನನಗೆ ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಮಾಡೋದಕ್ಕೆ ಬಿಟ್ಟಿದ್ದಾರಪ್ಪ ಅಂದ್ರೆ ಅವ್ರು ನನ್ನ ಮ್ಯಾಗಿಟ್ಟಿರುವಂಥ ಒಂದು ಭರವಸೆ, ಅದನ್ನು ಕೂಡ ನಾನು ಉಳಿಸ್ಕೊಂಡು ನನ್ನ ಯೂಟ್ಯೂಬ್ ಜರ್ನಿನ ಇದೇ ಥರ ಕಂಟಿನ್ಯೂ ಮಾಡ್ತೀನಿ.
ಅಂತ ಹೇಳ್ತಾ ಇಷ್ಟಾಗುತ್ತೆ ಅಷ್ಟು. ಯಾಕಂದರೆ ಇದ್ರಾಗೂ ಚಾನಲ್ ಐತಿ, ವಿಡಿಯೋ ಆಗ್ತಾ ಹೋದಂಗೆಲ್ಲ ಅದ್ರಾಗ ಎಷ್ಟು ಬರ್ತೋ 2 ಕೂಡಿ 100 ಆದ್ರೆ ಸಾಕು, ನಂಗೆ ಪೇಮೆಂಟ್ ತಿಂಗಳ ಬರ್ತಾ ಹೋಗ್ತೈತಿ. ಮಾಡಿರೋ ಉದ್ದೇಶನೇ ಅದೇ ಆಗಿತ್ತು. ಒಂದೇ ಮೊಬೈಲ್ದಾಗೂ ನನಗೆ ಸ್ವಲ್ಪ ಕನ್ಫ್ಯೂಸ್, ಈ ವಿಡಿಯೋ ಅದ್ರಾಗ ವಿಡಿಯೋ ಇದ್ರಾಗ ಅದಂಗೆ ಆಗ್ಬಿಡ್ತಿತ್ತು. ಬಟ್ ಇವಾಗ 2 ಬೇರೆ ಬೇರೆ ಆಗೋದ್ರಿಂದ ಬಟ್ ಇದನ್ನು ರಿಪೇರಿ ಮಾಡಿಸ್ಕೊಂಡೆ ಅಂದ್ರೆ ನನಗೂ ಸ್ವಲ್ಪ ಮೈಂಡಿಗೆ ಪ್ರೆಷರ್ ಕಡಿಮೆ ಆಗ್ತದೆ. ಇದೊಂದು ಕೆಲಸ ಇದ್ರಾಗ, ಅದರೊಂದು ಕೆಲಸ ಅದ್ರಾಗ. ಮಕ್ಕಳಿಗೂ ಸ್ವಲ್ಪ ಈಗ ಸಾಲಿ ಚಾಲು ಆದ್ಮ್ಯಾಗ ಪಿಲ್ಲುನ್ನೆಲ್ಲ ವಾಟ್ಸಪ್ಪಿಗೆ ಕಳಿಸ್ತಾರೆ, ಈ ಹೋಮ್ವರ್ಕ್ ಅದೆಲ್ಲ. ಅವನಿಗೆ ಒಂಚೂರು ಅಷ್ಟೇ ಡಾಟಾ ನನ್ನ ಮೊಬೈಲ್ ಇದಕ್ಕೆ ಕನೆಕ್ಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಅವರಿಗೆ ಅಭ್ಯಾಸ ಮಾಡಿಕೊಡೋಕ್ಕೂ ಈಸಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಚಲೋದಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಓಕೆ, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅನ್ಕೋತಾ ಮತ್ತು ಮಾತನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕ್ರಿ. ಯಾರು ಕೂಡ ನಿಮ್ಮ ಚಾರ್ಜರನ್ನು ಇನ್ನೊಬ್ರಿಗೆ ಕೊಡಬೇಡ್ರಿ, ಇನ್ನೊಬ್ರ ಚಾರ್ಜರನ್ನು ನೀವು ಯೂಸ್ ಮಾಡಬೇಡ್ರಿ. ಓಕೆ, ಬಾಯ್.